ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಿರೋದು ಏನಂತ ಅಂದರೆ, ಈ ನಮಿಬಿಯಾ ದೇಶವು ಭೀಕರ ಬರಗಾಲಕ್ಕೆ ಹೋಗ್ಬಿಟ್ಟಿದೆ. ಸೊ ಇದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಕೊಂಡಿದೆ ನಮಿಬಿಯಾ ಸರ್ಕಾರ. ಸುಮಾರು 700ಕ್ಕೂ ಹೆಚ್ಚು ಕಾಡು ಪ್ರಾಣಿಗಳನ್ನ ತಿನ್ನಬೇಕು ಅಂದರೆ ಬೇಟೆಯಾಡಿ ತಿನ್ನೋದಕ್ಕೆ ಸರ್ಕಾರನೇ ಅನುಮತಿ ಕೊಟ್ಟಿದೆ. ಸರ್ಕಾರದ ಉಗ್ರಾಣದ 85% ಆಹಾರ ಖಾಲಿಯಾಗೋಗಿದೆ. ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ, ನೀವು ಇದೇ ಮೊದಲು ನಮ್ಮ ಚಾನಲ್ನ ಭೇಟಿ ಕೊಟ್ಟಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ವನ್ಯಜೀವಿಗಳಿಂದ ಶ್ರೀಮಂತವಾಗಿರುವ ಆಫ್ರಿಕಾ ಖಂಡದ ನಮಿಬಿಯಾ ದೇಶ ಈಗ ಭೀಕರ ಹಸಿವಿನ ತವರು ಮನೆಯನ್ನು ಸೇರ್ಕೊಂಡಿದೆ. ಕನಿಷ್ಠ ಮಳೆಯನ್ನು ಕೂಡ ಕಂಡದೆ ತುಂಬ ದೊಡ್ಡ ಏನು ಬರಗಾಲ ಅಂತೀವಲ್ಲ, ಆ ಒಂದು ಪರಿಸ್ಥಿತಿಗೆ ಇಲ್ಲಿನ ಜನರು ಹೋಗ್ಬಿಟ್ಟಿದ್ದಾರೆ. ಹಸಿವಿನಿಂದ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿನ ಸರ್ಕಾರನೇ ಕೂಡ 700ಕ್ಕೂ ಹೆಚ್ಚು ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಅಥವಾ ಬೇಟೆಯಾಡೋದಕ್ಕೆ ಅನುಮತಿ ನೀಡಿದೆ. ಕಾಡಾನೆಗಳ ಮಾಂಸವನ್ನು ಜನ ಸೇವಿಸಬೇಕಾದ ಪರಿಸ್ಥಿತಿ ಕೂಡ ಬಂದಿದೆ. ಹಾಗೂ ಕಾಡುಕೋಣಗಳು ಇಂಥ ಒಂದು ಪ್ರಾಣಿಗಳನ್ನು ಜನರು ಕೊಲ್ತಿದ್ದಾರೆ. ಹಸಿವು ಎಷ್ಟು ಕ್ರೂರಿ ಅಂತ ಅಂದರೆ ಇಲ್ಲೇ ಗೊತ್ತಾಗ್ತಿದೆ. ಈ ನಮಿಬಿಯಾಕ್ಕೆ ಯಾಕಿಂಥ ದುಸ್ಥಿತಿ ಬಂತು? ಸೊ ನೋಡೋಣ. ಉಷ್ಣವಲಯದ ನಮಿಬಿಯಾ ದೇಶವು ಫೆಬ್ರವರಿಯಲ್ಲಿ ತುಂಬ ಅಂದರೆ ಗರಿಷ್ಠ ಮಳೆಯನ್ನು ಪಡೆಯುತ್ತೆ ಯಾವಾಗಲೂ. ಆದರೆ ಇಂದಿನ ವರ್ಷ ಫೆಬ್ರವರಿಯಲ್ಲಿ ಬೀಳಬೇಕಾಗಿದ್ದ ಅಂದರೆ ಯಾವಾಗಲೂ ಬೀಳ್ತಿತ್ತಲ್ಲ, ಆ ಮಳೆ ಈ ವರ್ಷದಲ್ಲಿ 20% ಮಳೆ ಬೀಳದೆ ಇರುವುದು ಬರ ತುರ್ತು ಪರಿಸ್ಥಿತಿಗೆ ಕಾರಣ ಆಗಿದೆ ಸ್ನೇಹಿತರೆ. ವಿಶ್ವಸಂಸ್ಥೆಯ ಪ್ರಕಾರ ಮಳೆಯ ಕೊರತೆಯಿಂದಾಗಿ ಧಾನ್ಯ ಉತ್ಪಾದನೆಯು 53% ಕಡಿಮೆಯಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಲ್ಲಿನ ಡ್ಯಾಮ್ಗಳು ಏನಿರ್ತಾವಲ್ಲ, ಅದರ ನೀರಿನ ಮಟ್ಟ ಕೂಡ 20% ಬರಿದಾಗಿ ಹೋಗ್ಬಿಟ್ಟಿದೆ. ಎಲ್ನಿನೋ ಅಂತ ಬರುತ್ತೆ. ಸೊ ಎಲ್ನಿನೋ ಈ ಪರಿಣಾಮದಿಂದಾಗಿ ನಮಿಬಿಯಾಕ್ಕೆ ಮಳೆ ಕೊರತೆ ಎದುರಾಗಿದೆ ಎನ್ನುವಂಥದ್ದು ಈ ಹವಾಮಾನ ತಜ್ಞರ ವಾದ ಆಗಿದೆ. ಕೇವಲ ನಮಿಬಿಯಾ ಅಲ್ಲ, ಈ ಬಾರಿ ಬರ ತುರ್ತು ಪರಿಸ್ಥಿತಿ ಘೋಷಿಸಿಕೊಂಡಿರುವ ಇತರೆ 3 ರಾಷ್ಟ್ರಗಳಲ್ಲೂ ಆಫ್ರಿಕಾ ಖಂಡದಲ್ಲೇ ಇರೋದು. ಯಾವುದಾದ್ರೆ ಜಿಂಬಾಬ್ವೆ ಮತ್ತು ಮಲಾವಿ ಮತ್ತು ಜಾಂಬಿಯಾ, ಈ 3 ರಾಷ್ಟ್ರಗಳು ಕೂಡ ಈ ಬರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಕೊಂಡಿದೆ. ಈ ನಮಿಬಿಯಾ ದೇಶದಲ್ಲಿ ಸುಮಾರು 1 ವರ್ಷದಿಂದ ಈ ಬರಗಾಲ ಬಂದ್ಬಿಟ್ಟಿದೆ. ನಮಿಬಿಯಾದ ಅಧ್ಯಕ್ಷ ನಂಗೊಲೋ ಬುಂಬಾ ಅವರು ಈ ವರ್ಷದ ಮೇ 22ರಂದು ಬರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ನಮಿಬಿಯಾದಂತಹ ಆಫ್ರಿಕನ್ ದೇಶಗಳಿಗೆ ಇಂಥ ತುರ್ತು ಪರಿಸ್ಥಿತಿಗಳು ಹೊಸ್ತೇನಿಲ್ಲ. ನಮಿಬಿಯಾ ಸ್ಥಿತಿ ಕೈ ಮೀರುವಂಥ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸ್ನೇಹಿತರೆ. ಪಶ್ಚಿಮ ಆಫ್ರಿಕಾದಲ್ಲಿ ಕೆಳಭಾಗಕ್ಕೆ ಬಂದು ನೋಡೋದಿದ್ರೆ ಇದು ಬ್ರೆಡ್ ಪೀಸ್ನಂತೆ ತೋರುವ ರಾಷ್ಟ್ರವೇ ನಮಿಬಿಯಾ ಆಗಿದೆ. ಆದರೆ ಇಲ್ಲಿನ ಜನರಿಗೆ ಒಂದು ತುಂಡು ಬ್ರೆಡ್ಗಾಗಿಯೂ ಕನವರಿಸುತ್ತಿದ್ದಾರೆ. ಸುಮಾರು ನಮಿಬಿಯಾ 8.25 ಲಕ್ಷ ಅಂದರೆ 8,25,000 ಚದರ ಕಿಲೋಮೀಟರ್ಗಳಲ್ಲಿ ಹರಡಿರುವ ನಮಿಬಿಯಾ ಬರ ಮತ್ತು ಹಸಿವಿನೊಂದಿಗೆ ಹೋರಾಡುತ್ತಿದೆ. ಇಷ್ಟು ಒಂದು ನಮಿಬಿಯಾದ ಬಗ್ಗೆ ಆಗುತ್ತೆ. ಸೊ ಅಂದರೆ ಈ ವಿಶ್ವಸಂಸ್ಥೆ ಹೇಳೋ ಪ್ರಕಾರ ಈ ನಮಿಬಿಯಾ ದೇಶದಲ್ಲೇ ಅಂದರೆ ಜನರಿಗೆ ಏನು ಹಂಚಬೇಕಲ್ಲ ಆಹಾರ, ಅದರಲ್ಲಿ ಸುಮಾರು 85% ಆಹಾರ ಅವ್ರ ಹತ್ರನೇ, ಸರ್ಕಾರದವ್ರ ಹತ್ರನೇ ಇಲ್ವಂತೆ. ಅಷ್ಟು ಭೀಕರ ಒಂದು ಬರಗಾಲಕ್ಕೆ ತುತ್ತಾಗಿರುವಂಥದ್ದು ನಮಿಬಿಯಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ.